ಏ ರಿಷಿಕಾ, ಮಟ್ ಮಧ್ಯಾಹ್ನ 10 ಗಂಟೆ ಆಯ್ತು, ಎದ್ದಾಳೆ ಮೇಲೆ. ಇದೇನ್ ಮಮ್ಮಿ ಹೊಸದಾಗಿ ಬೆಳಿಗ್ಗೆ 10 ಗಂಟೆ ಬರುತ್ತಾ ರಾತ್ರಿ 10 ಗಂಟೆ ಬರುತ್ತಾ? ಇದೇನ್ ಸ್ಪೆಷಲ್ ಆಗಿ ಮಧ್ಯಾಹ್ನ 10 ಗಂಟೆ? ನಿಮ್ಗಳಿಗೆ ಮಾತು ಕಲ್ಸಕ್ಕಾಗಲ್ಲ ನಾವು. ಎದ್ದು ಬಾ. ಸರಿ ಆಯ್ತು ಮಮ್ಮಿ, ನಾನು ಎದ್ದು ಬರಕ್ಕೆ ರೆಡಿ ಇದ್ದೀನಿ, ಆದ್ರೆ ಇದು ನೋಡಿ ಎತ್ಕೋ ಅಂತೈತೆ. ಎತ್ಕೋ ಅಂತೈತಾ? ಯಾರಲ್ಲಿ ಎತ್ಕೋ ಅನ್ನೋದಕ್ಕೆ? ನಿಂಗೆ ಕಾಣಿಸ್ತಿಲ್ವಾ ಮಮ್ಮಿ ನಾನು ಎತ್ಕೊಂಡಿರೋದು? ನಾನು ಎದ್ದು ಬರಕ್ಕೆ ರೆಡಿ ಇದ್ದೀನಿ, ಆದ್ರೆ ಇದು ತುಂಬಾ ಹಠ ಏಯ್, ಏನ್ ಹೇಳ್ತಾ ಇದೀಯ ನೀನು? ಏನಾಯ್ತು ಇಲ್ಲಿ? ಎತ್ಕೋ ಅನ್ನೋದಕ್ಕೆ? ಇದೆ ನೋಡು ಮಮ್ಮಿ, ತುಂಬಾ ಹಠ ಮಾಡ್ತೈತೆ. ಹೌದಾ? ನನ್ನ ಕೈ ನಿನ್ನ ಒಡಿ ಅಂತೈತೆ. ಒಡಿಲಾ? ಕೊಡಿಲಿ. ಎದ್ದು ಬಂದು ಕೆಲಸ ನೋಡು ಬಾ. ಮಮ್ಮಿ, ನಂಗೊಂದು ಫೋನ್ ಕೊಡ್ಸು. ಫೋನಾ? ಅದಕ್ಕೆ ನೀನು ಜನವರಿ ತನಕ ಕಾಯ್ಬೇಕು. ಒಂದು ಫೋನ್ ತಗೊಳ್ಳೋಕ್ಕೆ ವಾರ ತಿಂಗಳು ಕಾಯ್ಬೇಕಾ ಮಮ್ಮಿ? ಅದ್ಯಾಕೆ ಅಂದ್ರೆ ಇನ್ನ ಜನವರಿಗೆನೆ ಜಾತ್ರೆ ಬರೋದು. ಅದಕ್ಕೆ ಜಾತ್ರೆ ಬರೋ ತನಕ ಕಾಯಿ. ನಿನ್ ಫೋನ್ ಕೊಡಿಸ್ತೀನಿ. ಅಯ್ಯೋ ಮಮ್ಮಿ, ನಾನು ಜಾತ್ರೆ ಫೋನ್ ಅಲ್ಲ ಕೇಳಿದ್ದು, ಐಫೋನ್. ಅಲ್ಲ ಕಣೆ ರಿಷಿಕಾ, ನಮ್ಗೆ 16 ವರ್ಷ ಏಜ್ ಇದ್ದಾಗ ನಾವು ಫೋನ್ ನೋಡಿದ್ದು. ಅದು ಕೀಪ್ಯಾಡ್ ಫೋನು. ನನಗಾಗಿದ್ದ ಏಜಲ್ಲಿ ಅರ್ಧ ಏಜು ಕೂಡ ನಿನ್ಗಿನ್ನೂ ಆಗಿಲ್ಲ. ನಿನ್ಗೀಗಾಗ್ಲೇ ಐಫೋನ್ ಬೇಕಾ? ಅಯ್ಯೋ, ಈ ಮಮ್ಮಿ ಇನ್ನೂ ಆಗಿನ ಕಾಲದಲ್ಲೇ ಐತೆ. ಈಗ ಸರಿ ತಿನ್ನೋ ಮಕ್ಕಳೇ ಫೋನ್ ಕೇಳ್ತವೆ. ನಾನು ಕುರಿ ತಿನ್ನವಳು ಐಫೋನ್ ಕೇಳಬಾರ್ದಂತೆ. ಅಲ್ಲ ಮಮ್ಮಿ, ನಾನು ಫೋನ್ ಕೇಳಿದ ತಕ್ಷಣ ಆಗಿನ ಕಾಲಕ್ಕೆ ಹೊಲ್ಟೋದಲ್ಲ. ಆಗಿನ ಕಾಲದ ಹೆಣ್ಮಕ್ಳು ಸಂಜೆ ಆದರೆ ಗಂಡ ಬರೋ ದಾರಿನೇ ಕಾಯ್ಕೊಂಡು ಕೂತಿದ್ರಂತೆ. ನೀನು ಯಾವತ್ತನ ಪಪ್ಪ ಬರೋ ದಾರಿನ ಕಾಯ್ಕೊಂಡು ಕೂತಿದ್ಯಾ? ಸಂಜೆ ಯಾವಾಗಪ್ಪ ಆಗುತ್ತೆ ಸೀರಿಯಲ್ ನೋಡಬೇಕು ಅಂತ ಕಾಯ್ಕೊಂಡು ಕೂತಿರ್ತೀಯ. ಓಯ್, ನಿನ್ನ ಬಾಯಿಗೆ ಹಾಕು ಬ್ರೇಕು. ಸಾಕು ಬಾ, ಕೆಲಸ ಮಾಡು. ಎದ್ದು ಬಂದು. ನಾನು ಕೆಲಸ ಮಾಡಬೇಕಾ? ನಾನಿನ್ನೂ ಚಿಕ್ಕವಳಾದ್ರೆ ಏನೀಗ? ನೀನು 18 ವರ್ಷ ಇದ್ದಾಗ ಮಾಳ ದೊಡ್ಡಮ್ಮ ನಿಮ್ಮ ಅಕ್ಕ ಬಾ ಕೆಲಸ ಮಾಡು ಅಂದರೆ ಓಡೋಯ್ತಿದ್ದಲ್ಲ ಆಟ ಆಡೋಕ್ಕೆ. ಸ್ಕೂಲ್ಗೆ ಹೋಗೋದು, ಟಿ ವಿ ನೋಡೋದು, ಆಟ ಆಡೋದು, ಈ 3 ಕೆಲಸ ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಿದ್ದೆ? ಆದರೆ ನಾನು ಇಷ್ಟು ಚಿಕ್ಕವಳಾದ್ರೂ ನಿನಗಿಂತ ಒಂದು ಕೆಲಸ ಜಾಸ್ತಿನೇ ಮಾಡ್ತೀನಿ. ಇನ್ನೂ ಒಂದು ಕೆಲಸ ಜಾಸ್ತಿ ಮಾಡ್ತಿದ್ದೀಯಾ? ಏನದು? ಸ್ಕೂಲ್ಗೆ ಹೋಗೋದು, ಟಿ ವಿ ನೋಡೋದು, ಆಟ ಆಡೋದು, 4ನೇ ಕೆಲಸ ಫೋನ್ ನೋಡೋದು. ಅಮ್ಮ, ನಿಂದು ಬಾಯ ಬೊಂಬಾಯಿ. ಎದ್ದು ಬಾ.